ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ. ಬನ್ನಿ, ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ನಾವು ಆರಾಧನೆ ಮಾಡುವ, ಮತ್ತೆ ನಾವು ವಾಕ್ಯವನ್ನು ಧ್ಯಾನ ಮಾಡುವ. Hallelujah. Glory. Thank you, Lord. We praise you. ನನ್ನ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವ ಆತ ಉನ್ನತ, ಆತ ನಾಮವೇ ಯೇಸು. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವ ಆತ ಉನ್ನತ, ಆತ ನಾಮವೇ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ. ದೇವರ ಮಗನು ನಾ, ಅಭಿಷೇಕ್ತನು ನಾ. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ. ದೇವರ ಮಗನು ನಾ, ಅಭಿಷೇಕ್ತನು ನಾ. ಸಂತೋಷಿಸುವೆ, ಸಂತೋಷಿಸುವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ. ಸಂತೋಷಿಸುವೆ, ಸಂತೋಷಿಸುವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ. Yes, Father. Thank you, Lord. ನನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನನ್ನಲ್ಲಿರುವ ಆತ ಉನ್ನತ, ಆತ ನಾಮವೇ ಯೇಸು. ನನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನನ್ನಲ್ಲಿರುವ ಆತ ಉನ್ನತ, ಆತ ನಾಮವೇ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ. ದೇವರ ಮಗನು ನಾ, ಅಭಿಷಕ್ತನು ನಾ. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ. ದೇವರ ಮಗನು ನಾ, ಅಭಿಷೇಕ್ತನು ನಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಫಸ್ಟ್ ಲೆಟರ್ ಆಫ್ ಜಾನ್ 1:5. ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ಈ ವಚನವನ್ನು ನಾವು ಓದಿ ನಾವು ಧ್ಯಾನ ಮಾಡುವ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಇಲ್ಲಿ ಯೇಸುವಿನ ಶಿಷ್ಯನಾದ ಯೋಹಾನನು ಈ ಪತ್ರಿಕೆ ಬರೆಯುತ್ತಾನೆ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ, ನ್ಯೂಸ್ ಯಾವುದೆಂದರೆ ದೇವರು ಬೆಳಕು ಆಗಿದ್ದಾನೆ. ಇಲ್ಲಿ ಯೋಹಾನನು ಹೇಳುವುದಿಲ್ಲ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರಲ್ಲಿ ಬೆಳಕಿದೆ. ಇಲ್ಲಿ ದೇವರಲ್ಲಿ ಬೆಳಕಿದೆ ಅಂತ ಹೇಳುವುದಿಲ್ಲ, ದೇವರು ಬೆಳಕಾಗಿದ್ದಾನೆ. ಗಾಡ್ ಇಸ್ ಲೈಟ್, ಗಾಡ್ ಇಸ್ ಲೈಟ್, ಹಿ ಹಿಮ್ಸೆಲ್ಫ್ ಲೈಟ್, ವಿ ಸ್ಪೀಕ್ ಲೈಟ್. ಓಕೆ, ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಓಕೆ, ಬೆಳಕು ಮತ್ತು ಕತ್ತಲೆ. ಬೆಳಕಿಗೆ ನೆಲೆ ಇದೆ, ಕತ್ತಲೆಗೆ ನೆಲೆ ಇಲ್ಲ. ಬೆಳಕು ಸೂಚಿಸ್ತದೆ ದೇವರು, ಕತ್ತಲೆ ಸೂಚಿಸ್ತದೆ ದುರಾತ್ಮ ಮತ್ತು ಆತನ ಕ್ರಿಯೆಗಳು.
ಎಲ್ಲ ಒಳ್ಳೆಯ ಕ್ರಿಯೆಗಳು ಅದು ಬೆಳಕಿಗೆ ಸಂಬಂಧಪಟ್ಟ, ಪ್ರಕಟವಾದದ್ದು ಅದು ಬೆಳಕಿಗೆ ಸಂಬಂಧಪಟ್ಟ. ಓಕೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು, ಸಕಲ ವಿಧವಾದ ಬೆಳಕಿಗೆ ಮೂಲನಾಗಿರುವ ಆತನಿಂದ ಬರುತ್ತೆ. ಎವ್ರಿ ಗುಡ್ ಆ್ಯಂಡ್ ಪರ್ಫೆಕ್ಟ್ ಗಿಫ್ಟ್ ಕಮ್ ಫ್ರಮ್ ಎಬವ್. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು, ಸಕಲ ವಿಧವಾದ ಬೆಳಕಿಗೆ ಮೂಲನಾಗಿರುವ ಆತನಿಂದ ಬರುತ್ತದೆ. ನಾವು ಓದಿ ನಮಗೆ ಸಿಗ್ತದೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಿಂದ ಓದಿದರೆ ನಮಗೆ ಸಿಗ್ತದೆ. 17ನೇ ವಚನ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣವಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಹಾಗಾದರೆ ದೇವರು ಒಳ್ಳೆಯವನು, ದೇವರು ಬೆಳಕು. ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ, ಆತನಲ್ಲಿ ಎಷ್ಟು ಮಾತ್ರವೂ ರೋಗ ಇಲ್ಲ, ಆತನಲ್ಲಿ ಎಷ್ಟು ಮಾತ್ರವೂ ವ್ಯಾಧಿ ಇಲ್ಲ, ಆತನಲ್ಲಿ ಎಷ್ಟು ಮಾತ್ರವೂ ಮರಣ ಇಲ್ಲ, ಆತನಲ್ಲಿ ಎಷ್ಟು ಮಾತ್ರವೂ ಭಯ ಇಲ್ಲ, ಫಿಯರ್ ಇಲ್ಲ, ನೋವಿಲ್ಲ, ಕಣ್ಣೀರಿಲ್ಲ. ಓಕೆ, ಆತನು ಬೆಳಕಾಗಿದ್ದಾನೆ. ದೇವರು ಹಾಗಾದರೆ ನಮ್ಮನ್ನು ಹೇಗೆ ರೂಪಿಸಿದ್ದಾನೆ? ದ ಬೈಬಲ್ ಹೇಳುತ್ತದೆ, ಯಾರು ಆತನು ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು. ಹಾಗಾದರೆ ದೇವರ ಮಕ್ಕಳಾದ ನಾವು ಯಾರಾಗಿದ್ದೇವೆ? ನಾವು ಕೂಡ ಇವತ್ತು ಬೆಳಕಿನ ದೇವರಿಗೆ ಬೆಳಕಿನ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ವಿ ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಎಫೆಸಿಯರಿಗೆ ಬರೆದ ಪತ್ರಿಕೆ ಎಫೆಸಿಯನ್ 5:8 ಎಫೆಸಿಯರಿಗೆ ಬರೆದ 5ನೇ ಅಧ್ಯಾಯ 8ನೇ ವಚನ ನಾನು ಓದ್ತೇನೆ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ. ನಿಮ್ಮಲ್ಲಿ ಕತ್ತಲೆ ಇತ್ತಂತ ಹೇಳೋದಿಲ್ಲ. ನೀವು ಹಿಂದಿನ ಕಾಲದಲ್ಲಿ ನೀವು ಕತ್ತಲೆ ಆಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಇನ್ ಕ್ರೈಸ್ಟ್ ಯು ಆರ್ ಲೈಟ್. ಒಂದು ಕಾಲದಲ್ಲಿ ನೀವು ಕತ್ತಲೆ, ಒಂದು ಕಾಲದಲ್ಲಿ ನೀವು ರೋಗಿಗಳು, ಒಂದು ಕಾಲದಲ್ಲಿ ನೀವು ದ್ವೇಷ ಮನಸ್ಸುಳ್ಳವರು, ಶಾಪಗ್ರಸ್ತರು, ಕೊರತೆಯವರು, ಬಡವರು, ಓಕೆ, ಸತ್ತವರಾಗಿದ್ದೀರಿ, ಕತ್ತಲೆ ಆಗಿದ್ದೀರಿ, ಶಾಪವಾಗಿದ್ದೀರಿ. ಈಗ ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ, ಕ್ರಿಸ್ತನಲ್ಲಿ ಆಶೀರ್ವಿಸಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಆರೋಗ್ಯವಾಗಿದ್ದೀರಿ, ಕ್ರಿಸ್ತನಲ್ಲಿ ನೀವು ಇವತ್ತು ಅನೇಕರಿಗೆ ಬೆಳಕನ್ನು ತೋರಿಸುವವರಾಗಿದ್ದೀರಿ. ಓಕೆ, ದೇವರು ಬೆಳಕಾಗಿದ್ದಾನೆ, ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಕತ್ತಲೆ ನಿಮ್ಮನ್ನು ಆಳೋದಿಲ್ಲ, ಮಂಕುತನ ನಿಮ್ಮನ್ನು ಆಳೋದಿಲ್ಲ, ವ್ಯಾಧಿ ನಿಮ್ಮನ್ನು ಆಳೋದಿಲ್ಲ. ಕತ್ತಲೆ ಅಂದರೆ ಏನು? ದುರಾತ್ಮಗಳು, ರೋಗಗಳು, ಶಾಪಗಳು, ವ್ಯಾಧಿಗಳು, ಕೊರತೆಗಳು, ಚಿಂತೆಗಳು, ಇದೆಲ್ಲ ಕತ್ತಲೆ. ಕತ್ತಲೆಯ ನೆಲೆ ಇಲ್ಲಿ ಅಂತ ಹೇಳಿದರೆ, ಎಲ್ಲಿ ಬೆಳಕಿಲ್ಲ ಅಲ್ಲಿ ಕತ್ತಲೆಯ ನೆಲೆ. ಇವತ್ತು ನಾವು ಬೆಳಕಾಗಿದ್ದೇವೆ ಅಂತ ಪ್ರಕಟಣೆ ಆಗೋದು ವೆರಿ ಇಂಪಾರ್ಟೆಂಟ್. ಓಕೆ, ಪ್ರಕಟ ಆಗದಿದ್ದರೆ ಅಲ್ಲಿ ಬೆಳಕಿಲ್ಲ ಅಂತ ಅರ್ಥ. ಬೆಳಕಿಲ್ಲ ಅಂತ ಹೇಳಿದರೆ ನಿಮ್ಮ ಜೀವಿತ ಅನೇಕ ಭಾಗದಲ್ಲಿ ಕತ್ತಲೆ. ಕೆಲವರ ಊಟದಲ್ಲಿ ಕತ್ತಲೆ, ಕೆಲವರ ಮದುವೆ ಜೀವಿತದಲ್ಲಿ ಕತ್ತಲೆ, ಕೆಲವರ ವ್ಯವಹಾರದಲ್ಲಿ ಕತ್ತಲೆ, ಕೆಲವರ ಫೈನಾನ್ಷಿಯಲ್ದಲ್ಲಿ ಕತ್ತಲೆ, ಕೆಲವರ ಜೀವಿತದಲ್ಲಿ ಕತ್ತಲೆ, ಅನೇಕ ಭಾಗಗಳಲ್ಲಿ ಕತ್ತಲೆ, ಮಕ್ಕಳ ಜೀವಿತದಲ್ಲಿ ಕತ್ತಲೆ, ಪ್ರಯಾಣದಲ್ಲಿ ಕತ್ತಲೆ, ಸಮಸ್ಯೆಗಳು, ಪ್ರಾಬ್ಲಮ್ಗಳು, ಸಾಲಗಳು, ರೋಗಗಳು, ವ್ಯಾಧಿಗಳು ಅನೇಕ. ಇಲ್ಲಿ 9ನೇ ವಚನ ಹೇಳ್ತದೆ, ಬೆಳಕಿನವರಂತೆ ನಡೆದುಕೊಳ್ಳಿರಿ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸ್ತದೆ. ಬೆಳಕಿನ ಫಲ, ಬೆಳಕಿನವರಂತೆ ನಡೆದುಕೊಳ್ಳಿರಿ, ಬೆಳಕಿನ ಫಲವು ಉಪಕಾರದ. ನಮ್ಮ ದೇವರು ಉಪಕಾರ ಮಾಡುವ ದೇವರು. ನಮ್ಮ ದೇವರು ಯಾರಿಗೂ ಕೇಡು ಮಾಡುವವನು, ಕೇಡು ಬಯಸುವವನಲ್ಲ. ಅದೇ ಮಕ್ಕಳು ನಾವಾಗಿದ್ದೇವೆ. ಬೆಳಕಿನ ಫಲ ಏನೆಂದರೆ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ. ನಮ್ಮ ದೇವರು ನೀತಿವಂತನಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರಕ್ಕೂ ಅನೀತಿ ಇಲ್ಲ. ಸತ್ಯದಲ್ಲಿಯೂ, ಓಕೆ, ಟ್ರುತ್, ಅದರ ಫಲ. ದೇವರಲ್ಲಿ ಯಾವತ್ತೂ ಸುಳ್ಳಿಲ್ಲ. ನಮ್ಮ ದೇವರು ಸುಳ್ಳಾಡುವ ದೇವರಲ್ಲ. ಆ ಸತ್ಯ ಸ್ವರೂಪಿಯಾದ ದೇವರಿಗೆ ನಾವು ಸತ್ಯ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಉಪಕಾರಿಯಾದ ದೇವರಿಗೆ ಉಪಕಾರಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನೀತಿ ಸ್ವರೂಪಿಯಾದ ದೇವರಿಗೆ ನಾವು ನೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಇಲ್ಲಿ ಬೈಬಲ್ ಹೇಳ್ತದೆ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣುತ್ತದೆ. ಇಟ್ ವಿಲ್ ಮ್ಯಾನಿಫೆಸ್ಟ್. ಕರ್ತನಿಗೆ ಮೆಚ್ಚುಗೆಯಾದದ್ದನ್ನು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ. 11ನೇ ವಚನ ಹೇಳಿದೆ, ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು.
ಅವುಗಳಲ್ಲಿ ಪಾಲುಗಾರರಾಗದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಕತ್ತಲೆಗೆ ಸಂಬಂಧವಾದ ಕ್ರಿಯೆಗಳು ಓಕೆ, ಯಾವ ಪ್ರಯೋಜನವೂ ಬರುವುದಿಲ್ಲ. ಅವುಗಳಲ್ಲಿ ಪಾಲುಗಾರರಾಗದೆ ಅವುಗಳೊಟ್ಟಿಗೆ ಎಗ್ರಿ ಆಗದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ ಅಂತ ಬೈಬಲ್ ಹೇಳ್ತದೆ. ಬಯಲಿಗೆ ತಂದು ಖಂಡಿಸಿರಿ. ಹೇಗೆ ಖಂಡಿಸುವುದು? ಓಕೆ, ಹೇಗೆ? ವಾಕ್ಯವನ್ನು ನೀವು ಮಾತಾಡುವಂಥದ್ದು. ನಿನಗೆ ವಿರುದ್ಧವಾಗಿ ಕಲ್ಪನೆ ಮಾಡದ ಯಾವ ಆಯುಧವು ಜಯಿಸ್ತಿಲ್ಲ. ಎಲ್ಲ ನಾಲೆಗಳನ್ನು ದೋಷಿ ಎಂದು ಖಂಡಿಸ್ತಿ. ಯು ಮಸ್ಟ್ ಡಿಕ್ಲೇರ್ ಯುವರ್ ಲೈಟ್. ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ, ನೀನು ತುಚ್ಛವಾದ ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸ್ತಾರೆ. ಅಮೂಲ್ಯವಾದನ್ನು ಪ್ರಕಾಶಪಡಿಸ್ತಾರೆ. ನೀನು ನನ್ನ ಬಾಯಂತಿರು. ಯು ಮಸ್ಟ್ ರಿಲೀಸ್ ಯುವರ್ ಲೈಟ್. ಅಮೂಲ್ಯವಾದನ್ನು ನಾವು ಮಾತಾಡಬೇಕು. ಬೈಬಲ್ 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಭೂಮಿಯ ಮೇಲೆ ಕತ್ತಲೆ ತುಂಬಿದೆ, ಜನಾಂಗಗಳಿಗೆ ಕಾರ್ಗತ್ತಲೆ ಆವರಿಸಿದೆ. ನಿನಗಾದರೂ ಬೆಳಕು ಬಂತು. ನಾವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವರು ಅಂತ ಬೈಬಲ್ ಹೇಳ್ತದೆ. ಯು ಆರ್ ರಿಪ್ರೆಸೆಂಟಿಂಗ್ ಯುವರ್ ಫಾದರ್. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಬೇಕಾದರೆ ನಾವು ಓದುವ ಆ ವಚನವನ್ನು 5ನೇ ಅಧ್ಯಾಯ 16ನೇ ವಚನ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನಿಮ್ಮನ್ನು ಕೊಂಡಾಡ್ತಾರೆ ಅಂತ ಹೇಳುವುದಿಲ್ಲ. ಬೈಬಲ್ ನಿಮ್ಮ ಬೆಳಕು ಅರಸರ ಮುಂದೆ, ಗಣ್ಯ ವ್ಯಕ್ತಿಗಳ ಮುಂದೆ, ಅಥವಾ ನಿಮ್ಮ ಬಾಸಿನ ಮುಂದೆ ಪ್ರಕಾಶಿಸಿದ್ರೆ ಅಂತ ಹೇಳುವುದಿಲ್ಲ. ನಿಮ್ಮ ಬೆಳಕು ಮನುಷ್ಯರ ಮುಂದೆ. ನೀವೆಲ್ಲಿ ಹೋಗ್ತೀರಿ, ವೈಯಕ್ತಿಕವಾಗಿ ಪ್ರಯಾಣ ಮಾಡ್ತೀರಿ, ನಿಮಗೆ ಯಾರ ಪರಿಚಯ ನಿಮಗೆ ಇಲ್ಲ, ಅಲ್ಲಿ ಕೂಡ ನೀವು ನಿಮ್ಮ ಬೆಳಕನ್ನು ಪ್ರಕಾಶಿಸ್ತೀರಿ. ದಟ್ ಮೀನ್ಸ್ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ಮಾಡ್ತೀರಿ. ಆಗ ನಿಮ್ಮನ್ನೆಲ್ಲ ಪರಲೋಕದ ತಂದೆಯನ್ನು ಕೊಂಡಾಡುವಂಥ ವಾಕ್ಯ ಹೇಳ್ತದೆ. ದಟ್ ಮೀನ್ಸ್ ನಿನ್ನ ಒಳ್ಳೆಯ ಕ್ರಿಯೆಗಳು ಕೂಡ ಯು ಆರ್ ಪ್ರೀಚಿಂಗ್ ದ ಗಾಸ್ಪೆಲ್. ಕೆಲವರು ಮಾತಾಡೋದಿಲ್ಲ, ಬಟ್ ಅವರ ಕ್ರಿಯೆಗಳು ಮಾತಾಡ್ತವೆ. ಕೆಲವರು ಮಾತಾಡ್ತಾರೆ, ಅವರ ಕ್ರಿಯೆಗಳು ಮಾತಾಡೋದಿಲ್ಲ. ಅವರ ಮಾತಿಗೂ ಅವರ ಕ್ರಿಯೆಗಳಿಗೂ ಅಲೈನ್ಮೆಂಟ್ ಇಲ್ಲ, ಅಂದರೆ ಒಪ್ಪಂದ ಇರುವುದಿಲ್ಲ. ಅವರು ಮಾತಾಡೋದೊಂದು, ಮಾಡೋದು ಇನ್ನೊಂದು. ಓಕೆ, ಬಟ್ ನಾವು ಸುವಾರ್ತೆಯನ್ನು ಹೇಳುವಂಥದ್ದು ಎಷ್ಟು ಪ್ರಾಮುಖ್ಯವೋ ಅದೇ ರೀತಿ ನಮ್ಮ ಕ್ರಿಯೆಗಳು ವೆರಿ ಇಂಪಾರ್ಟೆಂಟ್. ನೀನು ಕೆಲಸಕ್ಕೆ ಹೋಗ್ತಾ ಇದ್ದಿ, ನೀನು ನಂಬಿಗಸ್ತನಾಗಿ ಕೆಲಸ ಮಾಡ್ತಾ ಇದ್ದಿ, ಯಾರು ನೋಡದಿದ್ದ ಸಂದರ್ಭದಲ್ಲಿ ಇನ್ನೊಬ್ಬ ನಿನ್ನ ಜೊತೆ ಕೆಲಸದವ್ರು ಏನು ಮಾಡ್ತಾರೆ ಅವರು ಮಾಡೋದಾಗೆ ನೀನು ನಂಬಿಗಸ್ತನಾಗಿ ಮಾಡ್ತೀಯ. ಅವರು ಸುಳ್ಳು ಹೇಳ್ತಾ ಇದ್ದೆ, ನೀನು ಸುಳ್ಳು ಹೇಳುವುದಿಲ್ಲ. ಅವರು ಕದೀತಾರೆ, ನೀನು ಕದಿಯುವುದಿಲ್ಲ. ಅವರು ಮೋಸ ಮಾಡ್ತಾರೆ, ನೀನು ಮೋಸ ಮಾಡುವುದಿಲ್ಲ. ಅವರು ಯಜಮಾನರು ನೋಡುವಾಗ ಮಾತ್ರ ಕೆಲಸ ಮಾಡ್ತಾರೆ, ನೀನು ನೋಡದಿದ್ದ ಸಂದರ್ಭದಲ್ಲಿ ಪರಲೋಕದ ತಂದೆ ನೋಡ್ತಾನಂತ ನೀವು ಕೆಲಸ ಮಾಡ್ತಾ ಇದ್ದೀರಿ. ಆಗ ನಿನ್ನ ಬೆಳಕು ಅವರ ಮುಂದೆ ಪ್ರಕಾಶಿಸ್ತದೆ. ಓಕೆ, ನಿನ್ನ ಬೆಳಕು ಪ್ರಕಾಶಿಸುತ್ತೆ. ಅವರು ನಿನ್ನ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವರು ಅಂತ ವಾಕ್ಯತೆ. ಯುವರ್ ಲೈಟ್ ಈಸ್ ಶೈನ್ ಬಿಫೋರ್ ಮ್ಯಾನ್. ಓಕೆ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರ್ತದೆ ಅಂತ ವಾಕ್ಯ ಹೇಳ್ತದೆ. ಓಕೆ, ಎಫೆಸಿಯನ್ 5:12 ವರ್ಷ ಇರ್ತದೆ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆ ಕಾರಣವಾಗಿದೆ. 13ನೇ ವಚನ, ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜ ಗುಣ ತೋರಿ ಬರುತ್ತದೆ. ಅದರಿಂದ ಕೆಟ್ಟದು ಕೆಟ್ಟದೇ ಎಂದು ಕಾಣಿಸುವುದು. ಅದರಿಂದ ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜ ಗುಣ ತೋರಿ ಬರುತ್ತದೆ. ಯಾವಾಗ ನಿಮ್ಮ ಹತ್ರ ಬೆಳಕು ಇರ್ತದೆ, ದಟ್ ಮೀನ್ಸ್ ಪ್ರಕಟಣೆ ಇರ್ತದೆ, ಆಗ ನಿಮಗೆ ಇದ್ದ ವಿಷಯ ಇದ್ದ ಕಾಣ್ತದೆ. ರೋಗವು ದೇವರಿಂದ ಬರುವುದಲ್ಲ, ರೋಗ ಕೆಟ್ಟದು, ಅದು ದುಷ್ಟನಿಂದ ಬರುವುದಂತ ನಿಮಗೆ ಇದ್ದ ಕಾಣ್ತದೆ. ಇಲ್ಲಂದ್ರೆ ಅನೇಕರು ಹೇಳ್ತಾರೆ, ದೇವರು ನನ್ನನ್ನು ಟ್ರೈನ್ ಮಾಡಲಿಕ್ಕೆ ರೋಗ ಕೊಟ್ಟಿದ್ದಾನೆ, ಕೊರತೆ ಕೊಟ್ಟಿದ್ದಾನೆ, ಕಷ್ಟ ಕೊಟ್ಟಿದ್ದಾನೆ, ತೊಂದರೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಓಕೆ, ಬೆಳಕಿನಿಂದ ಎಲ್ಲ ಕೃತ್ಯಗಳು ನಿಜ ಗುಣ ತೋರಿ ಬರ್ತದೆ. ಅದರಿಂದ ಕೆಟ್ಟದು ಕೆಟ್ಟದೇ ಎಂದು ಕಾಣಿಸುವುದು. ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು, ಕ್ರಿಸ್ತನಿಗೆ ಬೆಳಕು ಕೊಡುವನು ಎಂದು ಹೇಳಿ ಅದೇ. ಪ್ರೈಸ್ ಗಾಡ್. ಕ್ರಿಸ್ತನ್ ನಿನಗೆ ಬೆಳಕು ಕೊಡುತ್ತಾನೆ, ಕ್ರಿಸ್ತನಿಗೆ ಪ್ರಕಾಶ ಕೊಡುವನು ಅಂತ ಬರೆಯುತ್ತೆ. ನಿದ್ರೆ ಮಾಡುವವನೇ ಅಂದರೆ ಬಾರ್ನ್ ಅಗೇನ್ ಆಗಿ ಕೂಡ ಆತ್ಮಿಕವಾಗಿ ನಿದ್ರೆ ಮಾಡುವುದಂತ ಹೇಳಿದರೆ ಯು ಆರ್ ನಾಟ್ ಆ್ಯಕ್ಟಿಂಗ್ ಗಾಡ್ಸ್ ವರ್ಡ್.
ನೀನು ಕ್ರಿಸ್ತನಲ್ಲಿ ಏನಾಗಿದ್ದಿ, ನಿನಗೆ ಏನು ಕೊಡಲ್ಪಟ್ಟಿದೆ, ನೀನು ಏನು ಮಾಡಲು ಶಕ್ತನು ಎಂಬುದನ್ನು ನೀನು ನಂಬಿಕೆಯಲ್ಲಿ ಜೀವಿಸದ ವ್ಯಕ್ತಿ, ನೀನು ಆತ್ಮದಲ್ಲಿ ಜೀವಿಸಿದ ವ್ಯಕ್ತಿ, ನೀನು ಇಹಲೋಕದ ಅನುಸಾರವಾಗಿ ನಡೆಯುವ ವ್ಯಕ್ತಿ, ನೀನು ಕತ್ತಲೆಯಲ್ಲಿ ನಡೆಯುವ ವ್ಯಕ್ತಿ, ನೀನು ನಂಬಿಕೆಯಲ್ಲಿ ನಡೆಯುವ ವ್ಯಕ್ತಿ, ನೀನು ಬೆಳಕಿನಲ್ಲಿ ನಡೆಯುವ ವ್ಯಕ್ತಿ. ಓಕೆ, ನಿನ್ನ ಬೆಳಕು ಅನೇಕರಿಗೆ ಪ್ರಕಾಶಿಸ್ತದೆ. ಮೇ ಬಿ ನೀನು ಬೆಳಕಿನಲ್ಲಿ ನಡೆಯುವಾಗ ಅನೇಕರಿಗೆ ಕಾಣಲಿಕ್ಕಿಲ್ಲ, ರೈಟ್? ಬಟ್ ಕ್ರಮೇಣ ಬೆಳಕು ಅನೇಕರಿಗೆ ಕಾಣ್ತದೆ. ಫಸ್ಟ್ ಕಾಣದಿದ್ದರೂ ಅದು ಕಾಣ್ತದೆ. ಅದರಿಂದ ನಾನು ಆತನಿಂದ ಕೇಳಿ ನಿಮಗೆ ಹೇಳುವ ವಾರ್ತೆ ಏನೆಂದರೆ, ದೇವರು ಬೆಳಕಾಗಿದ್ದಾನೆ. ಗಾಡ್ ಇಸ್ ಲೈಟ್. ಓಕೆ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸೋರಲ್ಲ. ಓಕೆ, ನಾವು ದೇವರ ಅನ್ಯೋನ್ಯತೆಯಲ್ಲಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ದೇವರೊಟ್ಟಿಗೆ ಒಂದಾಗಿದ್ದೇವೆ ಅಂತ ಹೇಳಿ ಕತ್ತಲೆಯಲ್ಲಿ ನಡೆದರೆ ನಾವು ಸುಳ್ಳು ಹೇಳುತ್ತೇವೆ. ಬೈಬಲ್ ಹೇಳ್ತಿದ್ದೇನೆ, ನೀವು ಸತ್ಯವನ್ನು ಪ್ರಾಕ್ಟೀಸ್ ಮಾಡುವವರಲ್ಲ, ಸತ್ಯವನ್ನು ಅನುಸರಿಸುವವರಲ್ಲ, ವಾಕ್ಯವನ್ನು ಅನುಸರಿಸುವವರ. ಸತ್ಯ ಅಂದರೆ ವಾಕ್ಯವನ್ನು ಅನುಸರಿಸುವವರಲ್ಲ. 7ನೇ ವಚನ, ಆದರೆ ಆತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ. ಓಕೆ, ನಮಗಿರುವ ಅನ್ಯೋನ್ಯತೆ ಯಾವುದು? ಯೋಹಾನ ಹೇಳ್ತಾನೆ, ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಕೂಡ ಸೇರಬೇಕೆಂದು ಈ ಮಾತುಗಳನ್ನು ನಾನು ನಿಮಗೆ ಹೇಳ್ತೇನೆ. ಯೋಹಾನ ಪತ್ರಿಕೆ 1ನೇ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನ ಹೇಳ್ತೇನೆ, ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಕೂಡ ಸೇರಬೇಕೆಂದು ಈ ಮಾತುಗಳನ್ನು ಹೇಳುತ್ತೇನೆ, ಪ್ರಸಿದ್ಧಪಡಿಸುತ್ತೇನೆ. ನಮಗಿರುವ ಅನ್ಯೋನ್ಯತೆಯು ದೇವರ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತರ ಸಂಗಡಲೂ ನಾವು ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ. ಯೇಸು ಸ್ವಾಮಿ ಕ್ರೂಜಿಗೆ ಹೋಗುವ ಮುಂಚೆ ಹೇಳಿದ, ಆ ದಿನದಲ್ಲಿ ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ಇರುವುದನ್ನು ಆ ದಿನ ನೀವು ತಿಳಿದುಕೊಳ್ಳುತ್ತೀರಿ. ಈಗ ನಿಮಗೆ ಪ್ರಕಟ ಆಗ್ತದೆ, ಬೆಳಕಿನಲ್ಲಿ ನಿಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ವಿ ಹ್ಯಾವ್ ಎ ಫೆಲೋಶಿಪ್ ವಿತ್ ಗಾಡ್. ಇಲ್ಲಿ ಸತ್ಯವೇದ ಹೇಳ್ತದೆ, ಆದರೆ ಆತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸ್ತದೆ. ನೀವು ಅನ್ಯೋನ್ಯತೆಯಲ್ಲಿ ನಡೆಯುವುದಾದರೆ ನಿಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡಿ ನೀವು ಶುದ್ಧೀಕರಿಸಲ್ಪಡುತ್ತೀರಿ, ನೀವು ಪರಿಶುದ್ಧತೆಯಲ್ಲಿ ನಡೆಯುತ್ತೀರಿ, ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ. ಓಕೆ, ದೇವರ ಪ್ರಸನ್ನತೆಯಲ್ಲಿ ನೀವು ನಡೆಯುತ್ತೀರಿ, ದೇವರ ಮಹಿಮೆಯಲ್ಲಿ ನೀವು ನಡೆಯುತ್ತೀರಿ, ದೇವರ ಪ್ರಭಾವದಲ್ಲಿ ನಡೆಯುತ್ತೀರಿ. ಪಾಪವು ನಿಮ್ಮನ್ನು ಆಳಲಿಕ್ಕೆ ಆಗೋದಿಲ್ಲ, ಪಾಪದ ಮಾತುಗಳು ನಿಮ್ಮನ್ನು ಆಳಲಿಕ್ಕೆ ಆಗೋದಿಲ್ಲ, ಶಾಪದ ಮಾತುಗಳು ನಿಮ್ಮನ್ನು ಆಳಲಿಕ್ಕೆ ಆಗೋದಿಲ್ಲ. ಓಕೆ, ನಾವು ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವುದು. ದೇವರ ಅನ್ಯೋನ್ಯತೆಯಲ್ಲಿ ಬೆಳಕಿನಲ್ಲಿ ನಡೆಯುವುದು. ದೇವರು ಬೆಳಕಾಗಿದ್ದಾನೆ, ಆತಲ್ಲಿ ಎಷ್ಟು ಮಾತ್ರ ಕತ್ತಲೆ ಇಲ್ಲ. ಬೆಳಕಿನ ದೇವರಿಗೆ ನಾವು ಬೆಳಕಿನ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಬೆಳಕಿನಲ್ಲಿ ಇದ್ದೇನಂತ ಹೇಳಿಕೊಂಡು ಕತ್ತಲೆಯಲ್ಲಿ ನಡೆಯುವ ವ್ಯಕ್ತಿ, ಅಂದರೆ ಆತ್ಮಿಕ ನಿದ್ರೆಯಲ್ಲಿ ನಡೆಯುವ ವ್ಯಕ್ತಿ, ಅವನು ಸುಳ್ಳು ಹೇಳುತ್ತಾನೆ. ಅವನು ಸತ್ಯವನ್ನು ಅನುಸರಿಸುವನಲ್ಲ, ವಾಕ್ಯವನ್ನು ಅನುಸರಿಸುವನಲ್ಲ. ಆತನ ನಂಬಿಕೆಯಲ್ಲಿ ನಡೆಯುವ ವ್ಯಕ್ತಿ ಅಲ್ಲ. ಆತನು ಫೀಲಿಂಗಲ್ಲಿ ನಡೆಯುತ್ತಾನೆ, ಆತನ ಭಾವನೆಗಳಲ್ಲಿ ನಡೆಯುತ್ತಾನೆ. ಪ್ರೇರೆ, ನೀವು ಆತ್ಮಸ್ವರೂಪಿಗಳು, ನಿಮಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ. ಶರೀರದ ಪ್ರಕಾರ ನಾವು ನಡೆಯುವವರಲ್ಲ. ನಾವು ದೇವರ ವಾಕ್ಯವನ್ನು ಪ್ರಾಪಂಚಿಕ ಬುದ್ಧಿಯಿಂದ ವಿವರಿಸತಕ್ಕರಲ್ಲ, ನಾವು ಪ್ರಕಟಣೆಯಲ್ಲಿ ನೋಡುವರು. ಪ್ರಕಟವಾದದೆಲ್ಲ ಬೆಳಕಿಗೆ ಸಂಬಂಧಪಟ್ಟದ್ದು. ನಿದ್ರೆ ಮಾಡುವವನೇ ಸತ್ತವರನ್ನು ಬಿಟ್ಟು ಏಳು. ಸತ್ತವರು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದವರು, ದೇ ಆರ್ ಆಲ್ ಸ್ಪಿರಿಚುವಲ್ ಡೆಡ್, ಆತ್ಮಿಕವಾಗಿ ಸತ್ತವರು. ಇಲ್ಲಿ ಆತ್ಮಿಕವಾಗಿ ಜೀವಂತವಾದವನು ನಿದ್ರೆ ಮಾಡಿದರೆ ಇಬ್ಬರು ಕೂಡ ಒಂದೇ ರೀತಿ ಕಾಣ್ತಾರೆ. ಅವರಿಗೂ ಸಾಲ, ಇವರಿಗೂ ಸಾಲ, ಅವರಿಗೂ ರೋಗ, ಇವರಿಗೂ ರೋಗ, ಅವರಿಗೂ ಚಿಂತೆ, ಇವರಿಗೂ ಚಿಂತೆ, ಅವರಲ್ಲಿ ದ್ವೇಷ, ಇವರಲ್ಲಿ ದ್ವೇಷ. ಅವರು ಕೂಡ ದುರ್ಭಾಷೆ ಮಾತಾಡ್ತಾರೆ, ಇವರು ಕೂಡ ದುರ್ಭಾಷೆ ಮಾತಾಡ್ತಾರೆ. ನೋಡುವಾಗ ಒಂದೇ ರೀತಿ ಕಾಣ್ತಾರೆ.
4 ಹೆಣಗಳ ಮಧ್ಯದಲ್ಲಿ ಒಬ್ಬನು ಮಲಗಿದರೆ 5 ಹೆಣಗಳಿದ್ದಾಗೆ ಕಾಣ್ತದೆ. ಯಾರು ಕೂಡ ಸತ್ತವರ ಮಧ್ಯದಲ್ಲಿ ಹೋಗಿ ಮಲಗುವುದಿಲ್ಲ. ಓಕೆ, ಅದೇ ರೀತಿ ಲೋಕಾನುಸಾರವಾಗಿ ನಡೆಯುವುದಂದರೆ, ಎಲ್ಲರೂ ಮಾತಾಡಿದಾಗೆ ನಾವು ಮಾತಾಡೋದಂದರೆ, ನಾವು ಸತ್ತವರ ಮಧ್ಯದಲ್ಲಿ ನಿದ್ರೆಯಲ್ಲಿ ಮಾತಾಡೋದು. ನಾವು ನಿದ್ರೆಯಲ್ಲಿ ಮಾತಾಡುವರಲ್ಲ, ನಾವು ಆತ್ಮಿಕವಾಗಿ ಬೆಳಕಾಗಿ, ನಾವು ಆತ್ಮಿಕವಾಗಿ ಎಚ್ಚರವಾಗಿ ನಾವು ಮಾತಾಡುವರಾಗಿದ್ದೇವೆ. ಪ್ರಿಯರೇ, ದೇವರು ಬೆಳಕಾಗಿದ್ದಾನೆ, ಆತನಿಗೆ ಎಷ್ಟು ಮಾತ್ರ ಕತ್ತಲೆ ಇಲ್ಲ. ನಾವು ಕೂಡ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಒಂದು ಕಾಲದಲ್ಲಿ ನಾವು ಕತ್ತಲೆ ಆಗಿದ್ದೆವು, ಈಗ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಬೆಳಕಿನ ಫಲವು ಉಪಕಾರದಲ್ಲಿ, ನೀತಿಯಲ್ಲಿ, ಸತ್ಯದಲ್ಲಿ ತೋರಿ ಬರುತ್ತದೆ. ನಾವು ಫಲ ಕೊಡುವರಾಗಿದ್ದೇವೆ. ನಮ್ಮ ಬೆಳಕು ಅನೇಕರಿಗೆ ಪ್ರಕಾಶಿಸ್ತದೆ. ಓಕೆ, ನಿಮ್ಮ ಬೆಳಕು ಅನೇಕರಿಗೆ ಪ್ರಕಾಶಿಸ್ತದೆ. ಯು ಆರ್ ಬರ್ನಿಂಗ್ ಆ್ಯಂಡ್ ಶೈನಿಂಗ್. ಕಮಾನ್, ರೈಸ್. ಏಳಿರಿ, ಆರೋಗ್ಯದಲ್ಲಿ ಏಳಿರಿ, ಸಮಾಧಾನದಲ್ಲಿ ಏಳಿರಿ, ಜಯದಲ್ಲಿ ಏಳಿರಿ, ಪ್ರೀತಿಯಲ್ಲಿ ಏಳಿರಿ, ವಿಶ್ಡಮಲ್ಲಿ ಏಳಿರಿ, ಅಂತರದಿಂದ ಏಳಿ, ನಿಮ್ಮ ಬೆಳಕು ಪ್ರಕಾಶಿಸಲಿ. ಅರೈಸ್ ಆ್ಯಂಡ್ ಶೈನ್. ಏಳು, ಪ್ರಕಾಶಿಸು. ನಿನಗೆ ಆಲ್ರೆಡಿ ಬೆಳಕು ಬಂತು. ಓಕೆ, ನಿನ್ನ ಉದಯ ಪ್ರಕಾಶಕ್ಕೆ ಅನೇಕರು ಬರುತ್ತಾರೆ. ಅದರಿಂದ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಜಸ್ಟ್ ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡುತ್ತಾ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ತಂದೆ, ನಿನ್ನ ವಾಕ್ಯ ಹೇಳ್ತದೆ, ನೀನು ಬೆಳಕಾಗಿದೆ. ಬೆಳಕಿನ ತಂದೆ, ನಿನಗೆ ನಾವು ಬೆಳಕಿನ ಮಕ್ಕಳಾಗಿ ನಾವು ಹುಟ್ಟಿದವರಾಗಿದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ, ಆ ದಿನವು ಪಕ್ಕನೆ ಬರುವುದಂತ. ಗರ್ಭಿಣಿಗೆ ಪ್ರಸವ ವೇದನೆ ಉಂಟಾದಾಗ ಜನರು ಸುಖವಾಗಿ ಸಮಾಧಾನವಾಗಿ ಇರುತ್ತೇನೆ ಅಂತ ಹೇಳುತ್ತಿರುವಾಗಲೇ ನಾಶನವು ಪಕ್ಕನೆ ಅವರ ಮೇಲೆ ಬರುವುದು. ಬಟ್ ನಿನ್ನ ವಾಕ್ಯ ಹೇಳ್ತಿದೆ, ಆ ದಿನವು ನಮ್ಮ ಮೇಲೆ ಬರತಕ್ಕದಲ್ಲ. ನಾವು ಕತ್ತಲೆಯವರಲ್ಲ, ನಾವು ಬೆಳಕಿನವರಾಗಿದ್ದೇವೆ. ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ವಿ ಆರ್ ಸನ್ಸ್ ಆಫ್ ಲೈಟ್ ಇನ್ ದ ನೇಮ್ ಆಫ್ ಜೀಸಸ್ ಮಾಸ್ಟರ್. ಅದೇ ನಾವು ಕಳ್ಳನಂತೆ ನಮ್ಮ ಮೇಲೆ ಬರತಕ್ಕದಲ್ಲ, ನಾವು ಬೆಳಕಿನವರಾಗಿದ್ದೇವೆ. ನಾವು ಕರ್ತನ ಕಾರ್ಯದಲ್ಲಿ ಸಕ್ರಿಯರಾಗಿರುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಯನ್ನು ಅನೇಕರಿಗೆ ಸಾರುವುದರಲ್ಲಿ ನಾವು ಸಕ್ರಿಯರಾಗಿರ್ತೇವೆ. ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಓಕೆ, ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನೆಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು, ಯೇಸು ನಾಮದಲ್ಲಿ ತಂದೆ, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಾಸ್ಟರ್ ರೋಷನ್ ಲೋಬೋ ಈ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ಸಂಜೆ 7:15ರಿಂದ 8 ಗಂಟೆಗೆ ನಾನು ಲೈವ್ ಆಗಿ ಮಾತಾಡುತ್ತೇನೆ. ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಕೆಲವೊಮ್ಮೆ ಪ್ರೀಮಿಯರ್ ಹಾಕ್ಬೋದು. ಬನ್ನಿ, ನಮ್ಮೊಟ್ಟಿಗೆ ಜಾಯ್ನ್ ಆಗಿ. ಯು ಆರ್ ಆಲ್ ಬ್ಲೆಸ್ಡ್. ಜೀಸಸ್ ಲವ್ಸ್ ಯು. ಆಮೆನ್.